ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ದೊಡ್ಡಬಸಪ್ಪ ಬಿ, ನಿವೃತ್ತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯನಾಗಿದ್ದು ಕಳೆದ 36 ವರ್ಷಗಳವರೆಗೆ ವಿಜ್ಞಾನ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ್ದೇನೆ. ಇಂದು ಯೂಟ್ಯೂಬ್ನಲ್ಲಿ ನಾನು ಮಾಡುವ ಮೊಟ್ಟ ಮೊದಲ ವಿಜ್ಞಾನ ಪ್ರಯೋಗ ಅಸಿಟಲಿನ್ ಲ್ಯಾಂಪ್. ಈ ಅಸಿಟಿಲಿನ್ ಲ್ಯಾಂಪನ್ನು ತಯಾರಿಸಲು ಬೇಕಾಗುವ ಸಾಮಗ್ರಿಗಳು ಅಂತಂದರೆ ಕ್ಯಾಲ್ಸಿಯಂ ಕಾರ್ಬೈಡ್, ಪಕ್ಕಡ್, ಮೊಳೆ, ಕ್ಯಾಂಡಲ್, ಮ್ಯಾಚ್ ಬಾಕ್ಸ್, ಫೆವಿಕ್ವಿಕ್, ನೀರು, 1 ಲೀಟರ್ನ ಪ್ಲಾಸ್ಟಿಕ್ ಬಾಟಲ್ ಹಾಗೂ IV ಸೆಟ್. ಇಷ್ಟು ಸಾಮಗ್ರಿಗಳು ಅಸಿಟಲಿನ್ ಲ್ಯಾಂಪನ್ನು ತಯಾರಿಸಲಿಕ್ಕೆ ಬೇಕಾಗ್ತವೆ. ಈಗ ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಕ್ಯಾಲ್ಸಿಯಂ ಕಾರ್ಬೈಡನ್ನು ಸಾಮಾನ್ಯವಾಗಿ ನಾವು ಕಾರ್ಬೆಟ್ರಿ ಅಂತಲೂ ಕರಿತೀವಿ. 1 ಲೀಟರ್ನ ನೀರಿನ ಬಾಟಲ್ ತೆಗೆದುಕೊಂಡು ಅದರ ಮುಚ್ಚಳದ ಮೇಲೆ ಒಂದು ರಂಧ್ರವನ್ನು ನಾವು ಮಾಡಿಕೊಳ್ಬೇಕಾಗ್ತದೆ. ಅದಕ್ಕಾಗಿ ಮೊದಲಿಗೆ ನಾನು ಒಂದು ಕ್ಯಾಂಡಲನ್ನು ಹಚ್ಕೊಳ್ತೀನಿ. ಈಗ ಈ ಒಂದು ಪಕ್ಕಡಿನ ಸಹಾಯದಿಂದ ಮೊಳೆಯನ್ನು ಹಿಡಿದು ಈ ಮೊಳೆಯನ್ನು ಕಾಯಿಸೋಣ. ಈಗ ಈ ಒಂದು ಪ್ಲಾಸ್ಟಿಕ್ಕಿನ ಬಾಟಲ್ನ ಮುಚ್ಚಳದಲ್ಲಿ ಒಂದು ರಂಧ್ರವನ್ನು ಹಾಕೋಣ. ಓಕೆ. ಈಗ ಈ ರಂಧ್ರದಲ್ಲಿ IV ಸೆಟ್ಟನ್ನು ತೆಗೆದುಕೊಂಡು ಈ IV ಸೆಟ್ನಲ್ಲಿ 2 ಭಾಗಗಳು ಇರ್ತವೆ. ಮೊದಲನೇ ತುದಿಯಲ್ಲಿ ಸಿರಿಂಜ್ ಅಥವಾ ಸೂಜಿ ಇರ್ತೈತೆ. ಇದ್ರ ಮೇಲೆ ಕ್ಯಾಪ್ ಇರುತ್ತೆ. ಇದು ಕಂಟ್ರೋಲರ್. ಇದಕ್ಕೆ ಕ್ಲ್ಯಾಂಪ್ ಅಂತಲೂ ಕರಿತೀವಿ. ಈ ಒಂದು ಕಂಟ್ರೋಲರ್ ಸಹಾಯದಿಂದ ನಾವು ಈ ಒಂದು ಟ್ಯೂಬನ್ನು ಬಂದ್ ಮಾಡ್ಕೊಳ್ಳಿಕ್ಕೂ ಬರ್ತದೆ ಮತ್ತು ಚಾಲು ಮಾಡ್ಕೊಳ್ಳಿಕ್ಕೂ ಬರ್ತದೆ. ಇದರ ಮತ್ತೊಂದು ತುದಿಯಲ್ಲಿ IV ಸೆಟ್ಟಿನ ಮತ್ತೊಂದು ತುದಿಯಲ್ಲಿ ಸ್ಪೈಕ್ ಅಂತಕ್ಕಂತಹ ಭಾಗ ಇರ್ತೈತೆ. ಈ ಸ್ಪೈಕ್ನಲ್ಲಿ ರಂಧ್ರಗಳು ಇರ್ತಾವೆ, ನೋಡ್ಬೋದು ನೀವಿಲ್ಲಿ. ಈಗ ಈ ಸ್ಪೈಕಿನ ಭಾಗವನ್ನು ನಾವು ಈ ಒಂದು ಮುಚ್ಚಳದಲ್ಲಿ ಸೇರಿಸ್ಬೇಕು. ಬಿಗಿಯಾಗಿ ಕೂಡುವಂತೆ ಸೇರಿಸ್ಬೇಕಾಗ್ತದೆ. ಓಕೆ. ಇಷ್ಟು ಸೇರಿಸಿದ ನಂತರ ಗಾಳಿ ಆಡದಂತೆ ಒಳಮೈ ಹಾಗೂ ಹೊರಮೈಯಲ್ಲಿ ಫೆವಿಕ್ವಿಕ್ ಅಥವಾ ಯಾವುದಾದರೂ ಗ್ಲೂಗಮ್ಮನ್ನು ಹಚ್ಚಬೇಕು. ಓಕೆ. ಒಂದು ಅರ್ಧ ನಿಮಿಷ ಬಿಟ್ಟರೆ ಗಟ್ಟಿಯಾಗಿ ಆ ಮುಚ್ಚಳಕ್ಕೆ ಅಂಟಿಕೊಳ್ತದೆ. ಈಗ ಈ ಒಂದು ಕಂಟ್ರೋಲರ್ ಅಂತ ನಾವೇನು ಹೇಳಿದ್ವಿ, ಈ ಕಂಟ್ರೋಲರನ್ನು ನಾವು ಮೊದಲಿಗೆ ಬಂದ್ ಮಾಡ್ಕೊಳ್ಬೇಕು. ಇಲ್ಲಿ ಆ ಕಂಟ್ರೋಲರ್ನ ಭಾಗ ಗಾಲಿಯಂತಹ ರಚನೆ ಏನು ಕಂಡು ಬರ್ತದಲ್ಲ, ಇದನ್ನು ನಾವು ಈ ರೀತಿ ರೋಲ್ ಮಾಡಿದ್ವಿ ಅಂತಂದರೆ ಇದು ಟೈಟ್ ಆಗಿಬಿಡ್ತದೆ, ಬಂದಾಗತ್ತೆ. ಇದನ್ನು ನಾವು ಮೇಲ್ಭಾಗದಲ್ಲಿ ತಂದ್ವಿ ಅಂತಂದರೆ ಇದು ಸಡ್ಲಾಗ್ತದೆ. ಆಗ ಪೈಪ್ ಏನಾಗ್ತದೆ, ಖುಲ್ಲಾಗತ್ತೆ. ಸೊ ಮೊದಲಾಗ ನಾವು ಇದನ್ನು ಬಂದ್ ಮಾಡ್ಕೊಳ್ಬೇಕು. ಈಗೇನು ಮಾಡಬೇಕು ಅಂತಂದರೆ ಈ ಒಂದು ಪ್ಲಾಸ್ಟಿಕ್ಕಿನ ಬಾಟಲ್ನಲ್ಲಿ ಹುಣಸೆ ಬೀಜದ ಗಾತ್ರದಷ್ಟು 3 ರಿಂದ 4
ಕ್ಯಾಲ್ಸಿಯಂ ಕಾರ್ಬೈಡಿನ ಹರಳುಗಳನ್ನು ಹಾಕಬೇಕು. 1 2 3 4 ಭಾಳಷ್ಟು ಕಾರ್ಬೈಡನ್ನು ಹಾಕ್ಕೊಳ್ಬಾರ್ದು. ಈ ಕಾರ್ಬೈಡಿನ ಹರಳುಗಳನ್ನು ತೆಗೆದುಕೊಂಡ ನಂತರ ಇದಕ್ಕೆ ನಾವು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕಾಗ್ತದೆ. ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು, 10 ರಿಂದ 20 ml ಮಾತ್ರ. ತಕ್ಷಣ ಈ ಕ್ಯಾಪನ್ನು ನಾವೇನು ಮಾಡಬೇಕು, ಮುಚ್ಚಬೇಕಾಗ್ತದೆ. ಈಗ ಸಿರಿಂಜ್ ಇರ್ತಕ್ಕಂತಹ ಕ್ಯಾಪನ್ನು ನಾವು ತೆಗೆದು ಈ ಒಂದು ಕಂಟ್ರೋಲರನ್ನು ನಾವು ಸಡ್ಲ್ ಮಾಡಿಕೊಂಡಾಗ ಇಲ್ಲಿ ಸಂಗ್ರಹವಾದಂತಹ ಗ್ಯಾಸ್ ಸಿರಿಂಜಿನ ಮೂಲಕ ಹೊರಗೆ ಬರ್ತದೆ. ಇದನ್ನು ನಾವು ಕ್ಯಾಂಡಲ್ಗೆ ಹಿಡಿದಾಗ ದೀಪ ಹೊತ್ತಿಕೊಂಡು ಉರಿತದೆ. ನೋಡ್ರಿ ತಾವೆಲ್ಲ ಗಮನಿಸಿರ್ಬೋದು. ಈ ಕಂಟ್ರೋಲರ್ನ ಸಹಾಯದಿಂದ ನಾವು ಹೆಚ್ಚು ಗ್ಯಾಸ್ ಬೇಕಂದರೆ ಹೆಚ್ಚು ಗ್ಯಾಸನ್ನು ಬಿಡುಗಡೆ ಮಾಡ್ಕೊಳ್ಬೋದು, ಕಡಿಮೆ ಬೇಕು ಅಂತಂದರೆ ಕಡಿಮೆನೂ ಬಿಡುಗಡೆ ಮಾಡ್ಕೊಳ್ಬೋದು. ನೋಡಿ, ಈ ಕ್ಯಾಲ್ಸಿಯಂ ಕಾರ್ಬೈಡ್ ನೀರಿನೊಂದಿಗೆ ವರ್ತಿಸಿದಾಗ ಅಸಿಟಲೀನ್ ಅಂತಕ್ಕಂತಹ ಅನಿಲ ಬಿಡುಗಡೆ ಆಗ್ತದೆ. ಇಲ್ಲಿ ನಡೀತಕ್ಕಂತಹ ರಾಸಾಯನಿಕ ಕ್ರಿಯೆಯ ಸಮೀಕರಣ ಹೀಗಿದೆ. ಕ್ಯಾಲ್ಸಿಯಂ ಕಾರ್ಬೈಡ್ CaC2 ಇದು ನೀರಿನೊಂದಿಗೆ ವರ್ತಿಸಿದಾಗ 2H2O. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬಿಡುಗಡೆ ಆಗ್ತದೆ, CaOH2. ಮತ್ತು ಅಸಿಟಲಿನ್ ಅನಿಲ ಬಿಡುಗಡೆ ಆಗ್ತೈತೆ, C2H2. ಈ ಅಸಿಟಲಿನ್ ಅನಿಲ ವ್ಯಾಪಕ ದಹನಶೀಲ ಗುಣವನ್ನು ಹೊಂದಿರ್ತೈತೆ. ಇದು ಹೊತ್ತಿಕೊಂಡು ಉರಿತೈತೆ, ಅಪಾರವಾದ ಉಷ್ಣ ಶಕ್ತಿಯನ್ನು ಇದು ಕೊಡ್ತೈತೆ. ಈ ಒಂದು ಕ್ರಿಯೆ ಏನದ ಬಹಿರುಷ್ಣ ಕ್ರಿಯೆ ಅಂತಲೂ ನಾವು ಹೇಳ್ಬೋದು. ಆಮೇಲೆ ನೀವು IV ಸೆಟ್ಟಿನ ಬದಲಾಗಿ ನೇರವಾಗಿ ಸಿರಿಂಜನ್ನು ಬಾಟಲ್ನ ಕ್ಯಾಪ್ಗೆ ಅಳವಡಿಸಿಯೂ ಈ ಪ್ರಯೋಗವನ್ನು ಮಾಡಬಹುದು. ಎಲ್ಲ ವಿಧಾನ ಒಂದೇ. ನೋಡಿ, ಅಂತಹದೇ ಒಂದು ದೀಪವನ್ನು ನಾನಿಲ್ಲಿ ಮಾಡಿದ್ದೇನೆ. ಹೀಗೆ ನೇರವಾಗಿ ನಾವು ಬಾಟಲಿನ ಕ್ಯಾಪ್ಗೆ ಸಿರಿಂಜನ್ನು ಅಳವಡಿಸಿ ಇದನ್ನು ದೀಪದಂತೆ ಮಾಡಿನೂ ತೋರಿಸ್ಬೋದು. ನೋಡಿ, ಓಕೆ. ಈ ಅಸಿಟಲಿನ್ ಗ್ಯಾಸನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ, ಸುಮಾರು 125 ವರ್ಷಗಳ ಹಿಂದೆ ಇದನ್ನು ಗಣಿಯಲ್ಲಿ ಕೆಲಸ ಮಾಡೋರು ದೀಪದಂತೆ ಉಪಯೋಗಿಸ್ತಾ ಇದ್ದರು. ಆಮೇಲೆ ಇದನ್ನು ಕಾಯಿಗಳನ್ನು ಪಕ್ವ ಮಾಡಲಿಕ್ಕೆ ಈ ಕ್ಯಾಲ್ಸಿಯಂ ಕಾರ್ಬೈಡನ್ನು ಯೂಸ್ ಮಾಡ್ತಾರೆ. ಆಮೇಲೆ ವ್ಯಾಪಕವಾಗಿ ಅಸಿಟಲಿನ್ ಅನಿಲವನ್ನು ಗ್ಯಾಸ್ ವೆಲ್ಡಿಂಗ್ ಮಾಡೋರು ಯೂಸ್ ಮಾಡ್ತಾರೆ. ಕಾರ್ಬೆಟ್ರಿಯನ್ನು ತೊಗೊಂಡು, ಅಂದರೆ ಕ್ಯಾಲ್ಸಿಯಂ ಕಾರ್ಬೈಡನ್ನು ಒಂದು ಸಿಲಿಂಡರ್ನೊಳಗೆ ತೊಗೊಂಡು ಅದಕ್ಕೆ ನೀರನ್ನು ಹಾಕಿ ಅದರಿಂದ ಅಸಿಟಲಿನ್ ಅನಿಲವನ್ನು ಪಡೆದು ಆಮೇಲೆ ಆ ಒಂದು ಅನಿಲಕ್ಕೆ ಜ್ವಾಲೆಯನ್ನು ತಾಗಿಸಿ ವೆಲ್ಡಿಂಗನ್ನು ಮಾಡುವಲ್ಲಿ ಇದನ್ನು ಉಪಯೋಗಿಸ್ತಾರೆ. ಇಲ್ಲಿ ನಾನೊಂದು ಸೂಚನೆಯನ್ನು ಅಗತ್ಯವಾಗಿ ಕೊಡಲು ಬಯಸುತ್ತೇನೆ. ಈ ಪ್ರಯೋಗವನ್ನು ಯಾವತ್ತೂ ಹಿರಿಯರ ಮಾರ್ಗದರ್ಶನದಲ್ಲಿಯೇ ಮಾಡಬೇಕು. ಯಾವುದೇ ಕಾರಣಕ್ಕೂ ಹೆಚ್ಚು ಕ್ಯಾಲ್ಸಿಯಂ ಕಾರ್ಬೈಡನ್ನು ಉಪಯೋಗಿಸಬಾರದು. ಒಂದು ವೇಳೆ ನೀವು 1 ಲೀಟರ್ನ ಬಾಟಲ್ಗೆ ಬದಲಾಗಿ ಅರ್ಧ ಲೀಟರ್ನ ಬಾಟಲ್ ಉಪಯೋಗಿಸಿದರೆ ಕೇವಲ 2 ರಿಂದ 3 ಹುಣಸೆ ಬೀಜದ ಗಾತ್ರದಷ್ಟು ಮಾತ್ರ ಕ್ಯಾಲ್ಸಿಯಂ ಕಾರ್ಬೈಡಿನ ಹರಳುಗಳನ್ನು ಉಪಯೋಗಿಸಬೇಕು. ಸೊ ಸ್ನೇಹಿತರೆ, ಅಸಿಟಲಿನ್ ದೀಪವನ್ನು ಬೆಳಗಿಸುವುದರ ಮೂಲಕ ನಾನು ನನ್ನ ಮೊದಲನೆಯ ವಿಜ್ಞಾನ ಪ್ರಯೋಗವನ್ನು ಯೂಟ್ಯೂಬ್ ಚಾನಲ್ನಲ್ಲಿ ಮಾಡಿ ತೋರಿಸಿದ್ದೇನೆ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ,
ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಹೊಸ ಪ್ರಯೋಗದೊಂದಿಗೆ ತಮ್ಮೆದುರಿಗೆ ಬರುತ್ತೇನೆ. ಧನ್ಯವಾದಗಳು.